ನಮಸ್ಕಾರ. ನೀವೆಲ್ಲರೂ ಚೆನ್ನಾಗಿ ಕೆಲಸ ಮಾಡುತ್ತಿದ್ದೀರಿ ಎಂದು ಭಾವಿಸುತ್ತೇವೆ. ನಾನು ಬಿಂದು. ಹಿಂದಿನ ಅಧಿವೇಶನದಲ್ಲಿ ನೀವು ಕೇಂದ್ರ ಸರ್ಕಾರದ ಬಗ್ಗೆ ತಿಳಿದುಕೊಂಡುವರಂತೆ ಮತ್ತೆ ಸ್ವಾಗತ. ಇಂದು ತೆಲಂಗಾಣ, ಆಂಧ್ರಪ್ರದೇಶ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ವಿಷಯದೊಂದಿಗೆ ಪ್ರಾರಂಭಿಸೋಣ. ಭಾರತೀಯ ಸಂವಿಧಾನವು ಒಕ್ಕೂಟ ಮತ್ತು ರಾಜ್ಯಗಳೆರಡಕ್ಕೂ ವಿಭಿನ್ನ ಆಡಳಿತ ವ್ಯವಸ್ಥೆಗಳೊಂದಿಗೆ ಫೆಡರಲ್ ಸರ್ಕಾರವನ್ನು ಸ್ಥಾಪಿಸುತ್ತದೆ. ಭಾರತವು 28 ರಾಜ್ಯಗಳು, 8 ಕೇಂದ್ರ ಆಡಳಿತ ಪ್ರದೇಶಗಳು ಮತ್ತು 1 ರಾಷ್ಟ್ರೀಯ ರಾಜಧಾನಿ ಪ್ರದೇಶವನ್ನು ಹೊಂದಿದೆ, ದೆಹಲಿ. ಸಂವಿಧಾನವು ಒಕ್ಕೂಟ ಮತ್ತು ರಾಜ್ಯಗಳೆರಡನ್ನೂ ಆಳುವ ಮಾರ್ಗಸೂಚಿಗಳನ್ನು ಒಳಗೊಂಡಿದೆ. ಇದು ರಾಜ್ಯ ಸರ್ಕಾರಕ್ಕೆ ಪ್ರಾಮಾಣಿಕತ್ರ ಚೌಕಟ್ಟುಗಳನ್ನು ಒದಗಿಸುತ್ತದೆ. ಸಂವಿಧಾನದ ಭಾಗ 6 ನಲ್ಲಿ 152ರಿಂದ 237ರವರೆಗೆ ವಿವರಿಸಲಾಗಿದೆ. ಇದು ಎಲ್ಲ ರಾಜ್ಯಗಳಿಗೆ ಅನ್ವಯಿಸುತ್ತದೆ. ಕೇಂದ್ರ ಸರ್ಕಾರದಂತೆಯೇ ರಾಜ್ಯ ಸರ್ಕಾರದ ರಚನೆಯು 3 ಶಾಖೆಗಳನ್ನು ಒಳಗೊಂಡಿದೆ. ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗ. ಕಲಿಕೆಯ ಫಲಿತಾಂಶಗಳು: ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಮಂತ್ರಿಮಂಡಲದ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಲೆಜಿಸ್ಲೇಟಿವ್ ಕೌನ್ಸಿಲ್, ಮೇಲ್ಮನೆ ಮತ್ತು ಶಾಸಕಾಂಗ ಸಭೆ, ಕೆಳಮನೆಯ ಶಾಸಕಾಂಗ ಅಧಿಕಾರಗಳು. ಉಚ್ಚ ನ್ಯಾಯಾಲಯ, ಜಿಲ್ಲಾ ನ್ಯಾಯಾಲಯ ಮತ್ತು ಇತರ ನ್ಯಾಯಾಲಯಗಳು ನ್ಯಾಯಾಂಗ ಅಧಿಕಾರಗಳು. ಕೀವರ್ಡ್ಗಳು: 1. ಸಂವಿಧಾನ. ಇದನ್ನು ರಾಜ್ಯದ ಮೂಲಭೂತ ಕಾನೂನು ಎಂದು ವ್ಯಾಖ್ಯಾನಿಸಲಾಗಿದೆ. 2. ಶಾಸಕಾಂಗ ಕಾನೂನುಗಳನ್ನು ರಚಿಸುವ ಮತ್ತು ಬದಲಾಯಿಸುವ ಅಧಿಕಾರ ಹೊಂದಿರುವ ದೇಶ ಅಥವಾ ದೇಶದ ಭಾಗದಲ್ಲಿರುವ ಜನರ ಗುಂಪು. 3. ನಿರ್ಣಯ ಒಂದು ಗುಂಪು ಅಥವಾ ಸಂಸ್ಥೆಯು ಮತ್ತು ಚಲಾಯಿಸಿದ ನಂತರ ಮಾಡಲಾದ ಅಧಿಕೃತ ನಿರ್ಧಾರ. ಕಲ್ಪಿಸಲಾಗಿದೆ. ಭವಿಷ್ಯದಲ್ಲಿ ಏನನ್ನಾದರೂ ಊಹಿಸಲು ಅಥವಾ ನಿರೀಕ್ಷಿಸಲು ವಿಶೇಷವಾಗಿ ಒಳ್ಳೆಯದು. ಪರಿಕಲ್ಪನೆ ನಕ್ಷೆ.
ಕಾರ್ಯನಿರ್ವಾಹಕ ಅಧಿಕಾರಿಗಳು ಸರ್ಕಾರವು ಅಧಿಕಾರಿಗಳ ವಿಭಜನೆಯನ್ನು ಆಧರಿಸಿದೆ ಮತ್ತು ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗದಂತಹ 3 ಅಂಗಗಳನ್ನು ಒಳಗೊಂಡಿದೆ. ರಾಜ್ಯ ಕಾರ್ಯಕಾರಿಣಿಯು ಶಾಸಕಾಂಗವು ರಚಿಸಿದ ಕಾನೂನುಗಳನ್ನು ಜಾರಿಗೊಳಿಸುವ ಮತ್ತು ರಾಜ್ಯದಲ್ಲಿ ಆಡಳಿತವನ್ನು ನೋಡಿಕೊಳ್ಳುವ ಪಾತ್ರವನ್ನು ರೂಪಿಸುತ್ತದೆ. ರಾಜ್ಯಪಾಲರು ಸಂವಿಧಾನದ ಪ್ರಕಾರ ರಾಜ್ಯ ಕಾರ್ಯಕಾರಿಣಿಯಲ್ಲಿ ರಾಜ್ಯಪಾಲರು ಅತ್ಯುನ್ನತ ಅಧಿಕಾರ. ಸಾಮಾನ್ಯವಾಗಿ ಪ್ರತಿ ರಾಜ್ಯವು ತನ್ನದೇ ಆದ ರಾಜ್ಯಪಾಲರನ್ನು ಹೊಂದಿರುತ್ತದೆ, ಆದರೆ ಕೆಲವು ಸಂದರ್ಭಗಳಲ್ಲಿ ಒಬ್ಬ ವ್ಯಕ್ತಿಯನ್ನು ಬಹು ರಾಜ್ಯಗಳ ಗವರ್ನರ್ ಆಗಿ ನೇಮಿಸಬಹುದು. ನೂರ 54ನೇ ವಿಧಿಯು ರಾಜ್ಯಪಾಲರಿಗೆ ರಾಜ್ಯದ ಕಾರ್ಯನಿರ್ವಾಹಕ ಅಧಿಕಾರವನ್ನು ನೀಡುತ್ತದೆ. ರಾಜ್ಯಪಾಲರ ಅಧಿಕಾರಗಳು ಮತ್ತು ಕಾರ್ಯಗಳು. ರಾಜ್ಯ ಶಾಸಕಾಂಗ ಸಭೆಯಲ್ಲಿ ಬಹುಮತದ ಪಕ್ಷದ ನಾಯಕರಿಂದ ರಾಜ್ಯಪಾಲರು ರಾಜ್ಯದ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡುತ್ತಾರೆ. ಮುಖ್ಯಮಂತ್ರಿಗಳ ಶಿಫಾರಸಿನ ಆಧಾರದ ಮೇಲೆ ರಾಜ್ಯಪಾಲರು ಮಂತ್ರಿಮಂಡಲವನ್ನು ನೇಮಿಸಲಾಗುತ್ತದೆ. ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ನೇಮಿಸುವ ಅಧಿಕಾರವನ್ನು ಅವರು ಹೊಂದಿರುತ್ತಾರೆ. ಮುಖ್ಯಮಂತ್ರಿ ಸಂವಿಧಾನದಲ್ಲಿ ವಿವರಿಸುವ ಸಂಸದೀಯ ವ್ಯವಸ್ಥೆಯ ಚೌಕಟ್ಟಿನೊಳಗೆ ರಾಜ್ಯಪಾಲರು ಕಾರ್ಯನಿರ್ವಾಹಕ ಅಧಿಕಾರವಾಗಿ ಸಾಂಕೇತಿಕ ಪಾತ್ರವನ್ನು ಹೊಂದಿದ್ದಾರೆ, ಆದರೆ ಮುಖ್ಯಮಂತ್ರಿ ಕಾರ್ಯಕಾರಿ ಅಧಿಕಾರವಾಗಿ ಪ್ರಾಯೋಗಿಕ ಪಾತ್ರವನ್ನು ವಹಿಸುತ್ತಾರೆ. ಮೂಲಭೂತವಾಗಿ ರಾಜ್ಯಪಾಲರು ರಾಜ್ಯದ ನಾಯಕತ್ವವನ್ನು ಪ್ರತಿನಿಧಿಸುತ್ತಾರೆ, ಆದರೆ ಮುಖ್ಯಮಂತ್ರಿ ಸರ್ಕಾರದ ನಾಯಕತ್ವವನ್ನು ಪ್ರತಿನಿಧಿಸುತ್ತಾರೆ. ಮುಖ್ಯಮಂತ್ರಿಯನ್ನು ರಾಜ್ಯದ ರಾಜ್ಯಪಾಲರು ನೇಮಿಸುತ್ತಾರೆ. ಮುಖ್ಯಮಂತ್ರಿಯ ಅವಧಿಯನ್ನು ನಿಗದಿಪಡಿಸಲಾಗಿಲ್ಲ ಮತ್ತು ಶಾಸಕಾಂಗ ಸಭೆಯ ಬೆಂಬಲವನ್ನು ಅವಲಂಬಿಸಿರುತ್ತದೆ. ಬಹುಮತ ಕಳೆದುಕೊಂಡರೆ ರಾಜೀನಾಮೆ ನೀಡಬೇಕು. ವಿಶಿಷ್ಟವಾಗಿ ಅವರು ಇತರ ಅಸೆಂಬ್ಲಿ ಸದಸ್ಯರಂತೆ ಪೂರ್ಣ 5 ವರ್ಷಗಳ ಅವಧಿಯನ್ನು ಪೂರೈಸುತ್ತಾರೆ. ಮುಖ್ಯಮಂತ್ರಿಯ ಅಧಿಕಾರಗಳು ಮತ್ತು ಕಾರ್ಯಗಳು. ಮುಖ್ಯಮಂತ್ರಿಗಳ ಶಿಫಾರಸಿನ ಆಧಾರದ ಮೇಲೆ ರಾಜ್ಯಪಾಲರು ಮಂತ್ರಿಗಳನ್ನು ನೇಮಿಸುತ್ತಾರೆ. ಮುಖ್ಯಮಂತ್ರಿಗಳು ಮಂತ್ರಿಗಳಿಗೆ ಜವಾಬ್ದಾರಿಗಳನ್ನು ನಿಯೋಜಿಸುತ್ತಾರೆ. ಮುಖ್ಯಮಂತ್ರಿಗಳು ಆಗಾಗ್ಗೆ ಸಚಿವಾಲಯದ ಸಂಯೋಜನೆಯನ್ನು ಬದಲಾಯಿಸುತ್ತಾರೆ. ಮುಖ್ಯಮಂತ್ರಿಗಳು ಮಂತ್ರಿಗಳ ಸಭೆಯನ್ನು ಮುನ್ನಡೆಸುತ್ತಾರೆ ಮತ್ತು ನಿರ್ಧಾರಗಳ ಮೇಲೆ ಪ್ರಭಾವ ಬೀರುತ್ತಾರೆ. ಮುಖ್ಯಮಂತ್ರಿಗಳು
ಮಂತ್ರಿಗಳ ಚಟುವಟಿಕೆಗಳಿಗೆ ಮಾರ್ಗದರ್ಶನ ನೀಡುತ್ತಾರೆ, ನಿರ್ದೇಶಿಸುತ್ತಾರೆ, ನಿಯಂತ್ರಿಸುತ್ತಾರೆ ಮತ್ತು ಸಂಯೋಜಿಸುತ್ತಾರೆ. ಮಂತ್ರಿಮಂಡಲಿ ರಾಜ್ಯ ಶಾಸಕಾಂಗವು ಮಂತ್ರಿಮಂಡಳಿಯನ್ನು ಹೊಣೆಗಾರರನ್ನಾಗಿ ಮಾಡುತ್ತದೆ. ಎಲ್ಲ ಕೌನ್ಸಿಲ್ ಸದಸ್ಯರು ರಾಜ್ಯ ಶಾಸಕಾಂಗ ಸದಸ್ಯರಾಗಿರಬೇಕು. ಇಲ್ಲದಿದ್ದರೆ ಅವರು 6 ತಿಂಗಳಿಗೊಮ್ಮೆ ತಮ್ಮ ಸ್ಥಾನಗಳನ್ನು ಭದ್ರಪಡಿಸಿಕೊಳ್ಳಬೇಕು. ಅವಿಶ್ವಾಸ ನಿರ್ಣಯ ಅಂಗೀಕಾರವಾದರೆ ರಾಜ್ಯ ಸಚಿವಾಲಯದ ರಾಜೀನಾಮೆ ನೀಡಬೇಕು. ಮಂತ್ರಿಮಂಡಲದ ಕಾರ್ಯಗಳು ಮತ್ತು ಅಧಿಕಾರಗಳು. ಶಾಸನ ಸಭೆಯು ಶಾಸಕಾಂಗ ಕಾರ್ಯಕ್ರಮಗಳಿಗೆ ಮತ್ತು ಮಸೂದೆಗಳಿಗೆ ಬೆಂಬಲವನ್ನು ಅವಲಂಬಿಸಿದೆ. ಇದು ಸಾರ್ವಜನಿಕ ಕಲ್ಯಾಣಕ್ಕಾಗಿ ತೆರಿಗೆ ರಚನೆ ಮತ್ತು ಹಣಕಾಸು ನೀತಿಗಳನ್ನು ನಿರ್ಧರಿಸುತ್ತದೆ. ಇದು ಇಲಾಖೆಯ ಮುಖ್ಯಸ್ಥರನ್ನು ನೇಮಿಸುತ್ತದೆ. ಇದು ಇತರ ರಾಜ್ಯಗಳೊಂದಿಗೆ ವಿವಾದಗಳನ್ನು ಪರಿಹರಿಸುತ್ತದೆ. ಇದು ರಾಜ್ಯದ ಹೊರಗಿನ ಮೀಸಲುಗಳನ್ನು ಬಳಸಲು ಪ್ರಸ್ತಾಪಿಸುತ್ತದೆ. ಇದು ವಿಧಾನಸಭೆಯಲ್ಲಿ ಮಂಡಿಸಲಾದ ಎಲ್ಲ ಮಸೂದೆಗಳನ್ನು ನಿರ್ಧರಿಸುತ್ತದೆ. ಪ್ರತಿಯೊಬ್ಬ ಸಚಿವರು ತಮ್ಮ ಇಲಾಖೆಗಳನ್ನು ನೋಡಿಕೊಳ್ಳುತ್ತಾರೆ. ಮಂತ್ರಿಗಳ ಮಂಡಳಿಯು ಬಜೆಟ್ ಅನ್ನು ಅಂತಿಮಗೊಳಿಸುತ್ತದೆ. ಶಾಸಕಾಂಗ ಸಭೆ ಕೆಳಮನೆ. ಜನರಿಂದ ಆಯ್ಕೆಯಾದ ಶಾಸಕಾಂಗ ಸಭೆಯು ರಾಜ್ಯದ ನಿಜವಾದ ಅಧಿಕಾರವನ್ನು ಹೊಂದಿದೆ. ಜನಸಂಖ್ಯೆಯ ಆಧಾರದ ಮೇಲೆ ಇದರ ಗಾತ್ರವು 60 ರಿಂದ 500 ಸದಸ್ಯರವರೆಗೆ ಇರುತ್ತದೆ. ಇದು 5 ವರ್ಷಗಳ ಅವಧಿಗೆ ಸೇವೆ ಸಲ್ಲಿಸುತ್ತದೆ, ಆದರೆ ಅಗತ್ಯವಿದ್ದರೆ ಬೇಗನೆ ಕರಗಿಸಬಹುದು. ಲೆಜಿಸ್ಲೇಟಿವ್ ಕೌನ್ಸಿಲ್ ವಿಧಾನಸಭೆಯ ಸದಸ್ಯತ್ವದ 1/3 ಭಾಗಕ್ಕೆ ಸೀಮಿತವಾಗಿದೆ. ಕನಿಷ್ಠ 40 ಸದಸ್ಯರನ್ನು ಹೊಂದಿದೆ. ಆಂಧ್ರಪ್ರದೇಶ 2 ಜೂನ್ 2014ರಂದು ಆಂಧ್ರಪ್ರದೇಶ ರಾಜ್ಯವನ್ನು ವಿಭಜಿಸಿ ಹೊಸ ತೆಲಂಗಾಣ ರಾಜ್ಯವನ್ನು ರಚಿಸಲಾಯಿತು. ಆಂಧ್ರಪ್ರದೇಶಕ್ಕೆ 175 ಶಾಸಕಾಂಗ ಸ್ಥಾನಗಳನ್ನು ಹಂಚಿಕೆ ಮಾಡಲಾಗಿದ್ದು, ಉಳಿದ 119 ತೆಲಂಗಾಣ ವಿಧಾನಸಭೆಗೆ ಹಂಚಿಕೆ ಮಾಡಲಾಯಿತು. ತೆಲಂಗಾಣ ಶಾಸಕಾಂಗ ಸಭೆಯು ಪ್ರಸ್ತುತ 119 ಚುನಾಯಿತ ಸದಸ್ಯರು ಮತ್ತು ಆಂಗ್ಲೋ ಇಂಡಿಯನ್ ಸಮುದಾಯದಿಂದ 1 ನಾಮ ನಿರ್ದೇಶಿತ ಸದಸ್ಯರನ್ನು ಒಳಗೊಂಡಿದೆ. ಕರ್ನಾಟಕ ದ್ವಿಸದಸ್ಯ ರಾಜ್ಯ. ಶಾಸಕಾಂಗವನ್ನು ಹೊಂದಿರುವ ಭಾರತದ 6 ರಾಜ್ಯಗಳಲ್ಲಿ ಕರ್ನಾಟಕವು 2 ಸದನಗಳನ್ನು ಒಳಗೊಂಡಿದೆ: ವಿಧಾನಸಭೆ ಕೆಳಮನೆ ಮತ್ತು ವಿಧಾನ ಪರಿಷತ್ ಮೇಲ್ಮನೆ.
ರಾಜ್ಯವು ಒಟ್ಟು 224 ಶಾಸಕಾಂಗ ಸಭೆಯ ಎಂಎಲ್ಎ ಸದಸ್ಯರನ್ನು ಹೊಂದಿದೆ. ಅವರು ವಯಸ್ಕ ಮತದಾನದ ಮೂಲಕ ನೇರವಾಗಿ ಜನರಿಂದ ಚುನಾಯಿತರಾಗುತ್ತಾರೆ. ಲೆಜಿಸ್ಲೇಟಿವ್ ಕೌನ್ಸಿಲ್ ಮೇಲ್ಮನೆ. ಲೆಜಿಸ್ಲೇಟಿವ್ ಕೌನ್ಸಿಲ್ ಭಾರತದಲ್ಲಿ ರಾಜ್ಯ ಶಾಸಕಾಂಗದ ಉನ್ನತ ಕೋಣೆಯಾಗಿದೆ. ಇದು 6 ರಾಜ್ಯಗಳಲ್ಲಿ ಮೇಲ್ಮನೆಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಶಾಶ್ವತ ಮನೆಯಾಗಿ. ಎಂಎಲ್ಸಿಗಳು 6 ವರ್ಷಗಳ ಕಾಲ ಸೇವೆ ಸಲ್ಲಿಸುತ್ತಾರೆ. ಸದಸ್ಯರು ಆ ಅವಧಿಯ 1/3 ಭಾಗವು ಪ್ರತಿ 2 ವರ್ಷಗಳಿಗೊಮ್ಮೆ ಮುಕ್ತಾಯಗೊಳ್ಳುತ್ತದೆ. ರಾಜ್ಯ ಶಾಸಕಾಂಗ ಕಾರ್ಯಗಳು. ರಾಜ್ಯಪಟ್ಟಿ ಮತ್ತು ಏಕಕಾಲೀನ ವಿಷಯಗಳಲ್ಲಿನ ಪಟ್ಟಿ ಮಾಡಲಾದ ವಿಷಯಗಳ ಮೇಲೆ ಕಾನೂನುಗಳನ್ನು ಅಂಗೀಕರಿಸುವ ಅಧಿಕಾರವನ್ನು ರಾಜ್ಯ ಶಾಸಕಾಂಗ ಹೊಂದಿದೆ. ಕೇಂದ್ರವು ಸಹ ಏಕಕಾಲೀನ ವಿಷಯದ ಮೇಲೆ ಕಾನೂನನ್ನು ಅಂಗೀಕರಿಸಿದರೆ ಆ ವಿಷಯದ ಮೇಲೆ ರಾಜ್ಯದ ಕಾನೂನು ನಿಷ್ಕ್ರಿಯವಾಗುತ್ತದೆ. ರಾಜ್ಯದ ನ್ಯಾಯಾಂಗ. ಭಾರತದಲ್ಲಿ ಹೈಕೋರ್ಟ್ ವ್ಯವಸ್ಥೆಯು 1862ರಲ್ಲಿ ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್ನಲ್ಲಿ ಉಚ್ಚ ನ್ಯಾಯಾಲಯಗಳನ್ನು ಸ್ಥಾಪಿಸುವುದರಿಂದ ಪ್ರಾರಂಭವಾಯಿತು. ಕಾಲಾನಂತರದಲ್ಲಿ ಬ್ರಿಟಿಷ್ ಭಾರತದಲ್ಲಿನ ಪ್ರತಿಯೊಂದು ಪ್ರಾಂತ್ಯವೂ ಅದರ ಉಚ್ಚ ನ್ಯಾಯಾಲಯವನ್ನು ಹೊಂದಿತು. 1950ರ ನಂತರ ಒಂದು ಪ್ರಾಂತ್ಯದ ಉಚ್ಚ ನ್ಯಾಯಾಲಯವು ಅನುಗುಣವಾದ ರಾಜ್ಯಕ್ಕೆ ಉಚ್ಚ ನ್ಯಾಯಾಲಯವಾಯಿತು ಮತ್ತು ಉಚ್ಚ ನ್ಯಾಯಾಲಯಗಳು ರಾಜ್ಯ ಮಟ್ಟದಲ್ಲಿ ಅತ್ಯುನ್ನತ ನ್ಯಾಯಾಲಯಗಳಾಗಿವೆ. ಭಾರತದ ಸಂವಿಧಾನವು ಪ್ರತಿ ರಾಜ್ಯದಲ್ಲಿ ಉಚ್ಚ ನ್ಯಾಯಾಲಯಕ್ಕೆ ಅವಕಾಶ ನೀಡುತ್ತದೆ. 1956ರ 7ನೆಯ ತಿದ್ದುಪಡಿ ಕಾಯಿದೆಯು ಬಹು ರಾಜ್ಯಗಳು ಅಥವಾ ರಾಜ್ಯ ಮತ್ತು ಕೇಂದ್ರ ಆಡಳಿತ ಪ್ರದೇಶಗಳಿಗೆ ಒಂದೇ ಉಚ್ಚ ನ್ಯಾಯಾಲಯವನ್ನು ರಚಿಸುವ ಅಧಿಕಾರವನ್ನು ಸಂಸತ್ತಿಗೆ ನೀಡಿತು. ಉದಾಹರಣೆಗೆ, ಪಂಜಾಬ್, ಹರಿಯಾಣ ಮತ್ತು ಚಂಡೀಗಢದಲ್ಲಿರುವ ಸಾಮಾನ್ಯ ಹೈಕೋರ್ಟ್ ಅನ್ನು ಹಂಚಿಕೊಂಡರೆ, ಅಸ್ಸಾಂ, ನಾಗಾಲ್ಯಾಂಡ್, ಮಿಜೋರಾಂ ಮತ್ತು ಅರುಣಾಚಲ ಪ್ರದೇಶಗಳು ಗೌಹಾಟಿಯಲ್ಲಿ ಸಾಮಾನ್ಯ ಹೈಕೋರ್ಟ್ ಅನ್ನು ಹೊಂದಿವೆ. ಗುವಾಹಟಿಯಲ್ಲಿ ಉಚ್ಚ ನ್ಯಾಯಾಲಯವು ಇಟಾನಗರ, ಕೋಹಿಮಾ ಮತ್ತು ಐಜ್ವಾಲ್ನಲ್ಲಿ ಪೀಠಗಳನ್ನು ಹೊಂದಿದೆ. ದೆಹಲಿಯು ರಾಜ್ಯವಲ್ಲದಿದ್ದರೂ ತನ್ನದೇ ಆದ ಪ್ರತ್ಯೇಕ ಹೈಕೋರ್ಟ್ ಅನ್ನು ಹೊಂದಿದೆ.
ಪ್ರತಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಮತ್ತು ವಿವಿಧ ಸಂಖ್ಯೆಯ ನ್ಯಾಯಾಧೀಶರನ್ನು ಹೊಂದಿದೆ. ಇದನ್ನು ರಾಷ್ಟ್ರಪತಿಗಳು ನಿರ್ಧರಿಸುತ್ತಾರೆ. ಉಚ್ಚ ನ್ಯಾಯಾಲಯದ ಅಧಿಕಾರಗಳು. ಉಚ್ಚ ನ್ಯಾಯಾಲಯವು ತನ್ನ ಅಧಿಕಾರ ವ್ಯಾಪ್ತಿಯಲ್ಲಿರುವ ವ್ಯಕ್ತಿಗಳಿಗೆ ನಿರ್ದೇಶನಗಳು, ಆದೇಶಗಳು ಮತ್ತು ರಿಟ್ಗಳನ್ನು ನೀಡಬಹುದು. ಈ ರಿಟ್ಗಳಲ್ಲಿ ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್ ನಿಷೇಧ, ಕ್ವಾರಾಂಟೊ ಮತ್ತು ಸರ್ಟಿಯುರಾರಿ ಸೇವೆ. ಹೇಬಿಯಸ್ ಕಾರ್ಪಸ್ ನೀವು ದೇಹವನ್ನು ಉತ್ಪಾದಿಸಬೇಕು ಎಂದು ಸೂಚಿಸುತ್ತದೆ. ಮ್ಯಾಂಡಮಸ್ ಎಂದರೆ ನಾವು ಆರ್ಡರ್ ಮಾಡುತ್ತೇವೆ. ನಿಷೇಧ ಎಂದರೆ ನಿಷೇಧಿಸುವುದು. ಕ್ವೊ ವಾರಂಟೊ ಪದವು ಅಧಿಕಾರ ಅಥವಾ ವಾರಂಟ್ ಅನ್ನು ಪ್ರಶ್ನಿಸುವುದನ್ನು ಸೂಚಿಸುತ್ತದೆ. ಸರ್ಟಿಯುರಾರಿ ಪದವು ಮಾಹಿತಿಯನ್ನು ಒದಗಿಸುವುದನ್ನು ಸೂಚಿಸುತ್ತದೆ. ಕೋರ್ಟ್ ಆಫ್ ರೆಕಾರ್ಡ್. ಉಚ್ಚ ನ್ಯಾಯಾಲಯವು ತನ್ನ ಎಲ್ಲ ನಿರ್ಧಾರಗಳನ್ನು ಮತ್ತು ತೀರ್ಪುಗಳನ್ನು ಭವಿಷ್ಯದ ಉಲ್ಲೇಖಕ್ಕಾಗಿ ದಾಖಲೆಯಾಗಿ ಮುದ್ರಿಸುತ್ತದೆ ಮತ್ತು ಇರಿಸುತ್ತದೆ. ತೀರ್ಮಾನ. ರಾಜ್ಯಪಾಲರು ರಾಜ್ಯ ಕಾರ್ಯಾಂಗದ ಸಂವಿಧಾನಕ್ಕೆ ಮುಖ್ಯಸ್ಥರಾಗಿರುತ್ತಾರೆ. ಮುಖ್ಯಮಂತ್ರಿಯನ್ನು ರಾಜ್ಯದ ರಾಜ್ಯಪಾಲರು ನೇಮಿಸುತ್ತಾರೆ. ಮಂತ್ರಿಗಳ ಮಂಡಳಿಯು ರಾಜ್ಯ ಶಾಸಕಾಂಗಕ್ಕೆ ಸಾಮೂಹಿಕ ಹೊಣೆಗಾರಿಕೆಯನ್ನು ಹೊಂದಿದೆ. ವಿಧಾನಸಭೆಯು ರಾಜ್ಯದ ನಿಜವಾದ ಅಧಿಕಾರ ಕೇಂದ್ರವಾಗಿದೆ. ಪ್ರಸ್ತುತ 28 ರಾಜ್ಯಗಳು ಮತ್ತು 8 ಕೇಂದ್ರ ಆಡಳಿತ ಪ್ರದೇಶಗಳಿಗೆ 25 ಹೈಕೋರ್ಟ್ಗಳಿವೆ. ನೀವೆಲ್ಲರೂ ರಾಜ್ಯ ಸರ್ಕಾರದ ಪರಿಕಲ್ಪನೆಯನ್ನು ಅರ್ಥಮಾಡಿಕೊಂಡಿದ್ದೀರಿ ಎಂದು ನಾನು ನಂಬುತ್ತೇನೆ. ಧನ್ಯವಾದ.